ನಾರ್ಮಲ್. ಪ್ರತಿ ಒಂದು ಹೆಂಗಸರಿಗೂ ಕೂಡ 40 ಇಯರ್ಸ್ ಆದಮೇಲೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ನಾರ್ಮಲ್. ಅದನ್ನು ನೀವು ಆಕ್ಸೆಪ್ಟ್ ಮಾಡಲಿಕ್ಕೆ ಕಲಿಬೇಕು. ನನಗೆ ಈಗ 40 ವರ್ಷ ಆಗಿದೆ, ನಾನು ನನ್ನ ದೇಹವನ್ನು ಇಷ್ಟು ದಿನ ಇದ್ದಾಗೆ ನೋಡ್ಕೊಳ್ಳಿಕ್ಕೆ ಆಗ್ತದಾ? ಒಂದು, ನಾನು ಕೆಲಸಕ್ಕೆ ಹೋಗ್ತೇನೋ? ಹೌದು. ಅಥವಾ ನಾನು ಮನೆಯಲ್ಲೇ ಇರ್ತೇನಾ? ಹೌದು. ನನ್ನ ಜವಾಬ್ದಾರಿಗಳೇನು? ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಅತ್ತೆ ಮಾವ, ನನ್ನ ಮುಂದೆ ಬರುವ ಸೊಸೆ ಆಗಿರ್ಬೋದು, ಅಥವಾ ಅವರ ಮಕ್ಕಳಾಗಿ ಎಲ್ಲ ಜವಾಬ್ದಾರಿ. ಹೆಣ್ಣು ಅಂತವಳು ಪ್ರತಿಯೊಂದು ಸ್ಟೇಜಲ್ಲಿ ಚೇಂಜಸ್ ನೋಡ್ತಾ ಹೋಗ್ತಾಳೆ. ಮಗಳಾಗಿ ಇರ್ತಾಳೆ, ನಾಳೆ ಹೆಂಡತಿಯಾಗಿ ಹೋಗ್ತಾಳೆ, ತಾಯಿಯಾಗಿ ಹೋಗ್ತಾಳೆ, ಅಜ್ಜಿಯಾಗಿ ಹೋಗ್ತಾಳೆ. ಅವಳ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಹೋಗ್ತದೆ. ಆ ಕ್ಯಾರೆಕ್ಟರಿಗೆ ಚೇಂಜ್ ಆದಾಗೆ ನಮ್ಮ ದೇಹ ಚೇಂಜ್ ಆಗ್ತಾ ಹೋಗ್ತದೆ. ನಮ್ಮ ದೇಹಕ್ಕೆ ಚೇಂಜ್ ಆದಾಗೆ ನಮ್ಮ ಮನಸ್ಸುಗಳು ಚೇಂಜ್ ಆಗ್ತಾ ಹೋಗ್ತದೆ. ಮನಸ್ಸುಗಳು ಚೇಂಜ್ ಆಗುವುದಲ್ಲದೆ ನಮ್ಮ ಜವಾಬ್ದಾರಿಗಳು ಕೂಡ ಚೇಂಜ್ ಆಗ್ತಾ ಹೋಗ್ತದೆ ಅಲ್ವಾ? ಮಗಳು ಇದ್ದ ಹಾಗೆ ಅಜ್ಜಿ ಆದ ಮೇಲೆ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಹುಡುಗಿಯಾಗಿದ್ದಾಗ ಇರುವ ಹಾಗೆ ಅಜ್ಜಿ ಆದ ಮೇಲೆ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು. ನನಗೆ ನಾನು ಚಂದ, ನನಗೆ ಇನ್ನೊಬ್ಬರಿಗೆ ನಾನು ಚೆಂದಾಗಿ ತೋರಿಸ್ಬೇಕಂತಿಲ್ಲ. ನಾನಿವತ್ತು ಅಲಂಕಾರ ಮಾಡ್ಕೊಳ್ಳುವಾಗ ಚಂದ ಕಾಣಿಸ್ತಿದ್ದೇನೆ, ನಿಮಗೆ ಚಂದ ಕಾಣಿಸ್ತೇನೋ ಇಲ್ವೋ ಸೆಕೆಂಡರಿ, ಅದು ನೀವು ಸೆಕೆಂಡರಿ. ನನಗೆ ಕನ್ನಡಿ ಎದುರು ನಿಂತಾಗ ನನ್ನ ಕೂದಲು ಸರಿ ಉಂಟಾ, ನನ್ನ ವೇಷಭೂಷಣ ಸರಿ ಉಂಟಾ, ನನ್ನ ಸೀರೆ ಸರಿ ಉಂಟಾ, ನನ್ನ ಬ್ಲೌಸ್ ಮ್ಯಾಚ್ ಆಗ್ತಾ ಉಂಟಾ, ನನಗೆ ನಾನು ಚಂದ ಕಾಣಿಸ್ತಿದ್ದೇನಾ? ಸೆಲ್ಫ್ ಕಾನ್ಫಿಡೆನ್ಸ್. ನಾನೇ ಬರುವಾಗ ಕೂದಲೆಲ್ಲ ಹೀಗೆ ಹರಡ್ಕೊಂಡು ಹೀಗೆ ಬಂದರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಿಮ್ಗೆ ಇನ್ನೂ ಬರುವುದಿಲ್ಲ ಅಲ್ವಾ? ನಾನು ಬಂದಾಗಲೇ ನೀವು ಹೇಳಿದ್ರಿ ನನ್ನ ನೋಡುವಾಗ ನಿಮ್ಗೆ ಇಷ್ಟೆಲ್ಲ ಫೀಲ್ ಆಯಿತು ಅಂತ. ಯಾಕೆ? ಒಳಗಿಂದ ನಾವಿರಬೇಕು, ಹೊರಗಿಂದ ಅಲ್ಲ. ನಾವು ಚಂದ ಕಾಣಿಸ್ಬೇಕಾದ್ರೆ ನಾವು ಒಳಗಿಂದ ಸ್ಟ್ರಾಂಗ್ ಆಗಿರ್ಬೇಕು. ಹೊರಗಿಂದ ಎಲ್ಲರೂ ಇರ್ತೇವೆ, ನಾಟಕವಾಗಿ ಮುಖವಾಗಿ ತೋರಿಸ್ತೇವೆ, ಅದು ಸಮಾಜಕ್ಕಿರುವಾಗೆ ಇರಬೇಕು. ನಮಗೆ ನನ್ನ ಆತ್ಮಕ್ಕೆ ಗೊತ್ತುಂಟಲ್ಲ ನಾನು ಎಷ್ಟು ಶುದ್ಧ ಇದ್ದೇನೆ, ಅದು ಇಂಪಾರ್ಟೆಂಟ್. ಅದೇ ಆರೋಗ್ಯವನ್ನು ಕಾಪಾಡುವಂಥದ್ದು. ಅದೇ ನಮಗೆ ಈ ರೀತಿಯಾದಂತಹ ಒಂದು ಕ್ಯಾನ್ಸರ್ನಂತ ಕಾಯಿಲೆಯಿಂದ ದೂರ. ಗರ್ಭಕೋಶ ತೆಗೆದವರಿಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು ಕಡಿಮೆ ಏನಾದರೂ? ಗರ್ಭಕೋಶ ತೆಗೆದವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆ ಸಿಂಪ್ಟಮ್ಯಾಟಿಕ್ ಸಂಬಂಧ ಏನಾದರೂ? ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅನ್ನುವಂಥದ್ದು ಎಲ್ಲಿ ತನಕ ರಿಲೀಸ್ ಆಗ್ತದೋ ಬಾಡಿಯಲ್ಲಿ ಅಲ್ಲಿ ತನಕ ಇರ್ತದೆ. ಗರ್ಭಕೋಶ ತೆಗೆದು ಅಲ್ಲಿ ಓವರಿಯನ್ನು ಉಳಿಸ್ಕೊಂಡಿದ್ದಾರ, ಅದು ಇಂಪಾರ್ಟೆಂಟ್. ಗರ್ಭಕೋಶ ತೆಗೆಯೋದ್ರಲ್ಲಿ 2 ರೀತಿ ವಿಧಾನ ಇರ್ತದೆ, ಫುಲ್ ಹಿಸ್ಟೆಕ್ಟಮಿ, ಪಾರ್ಷಿಯಲ್ ಹಿಸ್ಟೆಕ್ಟಮಿ ಅಂತ. ಆ 2 ಅಂಡಾಣುಗಳನ್ನು ಉಳಿಸಿಕೊಂಡು ಬರೀ ಗರ್ಭಕೋಶವನ್ನು ತೆಗಿತಾರೆ ಕೆಲವು ಸರಿ. ಅದನ್ನು ತೆಗೆದಿದ್ದರೆ ಓವರೀಸ್ ಕೂಡ ತೆಗೆದಿದ್ರೆ ಚಾನ್ಸಸ್ಗಳು ಕಡಿಮೆ. ಯಾಕೆ ತೆಗೆದಿರ್ತಾರೆ? ಯಾವ ಸ್ಟೇಜಲ್ಲಿ ತೆಗೆದಿರ್ತಾರೆ? ಇನ್ನು ಮುಂದೆ ಅಗತ್ಯ ಇಲ್ಲ, ನೀವು ಆಲ್ರೆಡಿ ಯಾಕೆ ಹಾಗೆ ತೆಗಿತಾರೆ? ಹಾಗೆ ಯಾರು ತೆಗಿಯುವುದಿಲ್ಲ. ಇಲ್ಲ, ಹಾಗೆ ತೆಗೆದ್ರೆ ಅದು ತಪ್ಪಾಗ್ತದೆ. ಹಾಗೆ ತೆಗೆಯುವ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ಗರ್ಭಕೋಶ ಆಲ್ರೆಡಿ ಫೈಬ್ರಾಯ್ಡ್ಸ್ ಇರ್ತದೆ, ಫೈಬ್ರಾಯ್ಡ್ಸ್ ಸ್ವಲ್ಪ ಸ್ಪ್ರೆಡ್ ಆಗಿರ್ತದೆ, ಇಟ್ಸ್ ನಾಟ್ ಕ್ಯಾನ್ಸರಸ್. ಅಂತ ಸಮಯದಲ್ಲಿ ಇನ್ನು ಪುನಃ ಅವಶ್ಯಕತೆ ಇಲ್ಲ ಅಲ್ಲ. ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ಮಾತ್ರ ತೆಗೆಯುವ ಅವಶ್ಯಕತೆ. ಈಗ ಫೈಬ್ರಾಯ್ಡ್ ಉಂಟು, ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಉಂಟು. ಫೈಬ್ರಾಯ್ಡ್ ಇದ್ದಾಗ ಏನೆಲ್ಲ ಲಕ್ಷಣ ಆಗ್ತದೆ? ಅಧಿಕ ರಕ್ತಸ್ರಾವ ಆಗ್ತದೆ. ಹೆಚ್ಚಾಗಿ ಫೈಬ್ರಾಯ್ಡ್ ಇದ್ದವರಿಗೆ ಅಧಿಕ ರಕ್ತಸ್ರಾವ ಆಗ್ತದೆ. ಅದನ್ನು ನಾವು ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಹೇಳ್ತೇವೆ, ಹೌದಾ? ಈಗ ಫೈಬ್ರಾಯ್ಡ್ ಇದ್ದಾಗ ಆ ಪೇಷಂಟಿಗೆ, ಈಗ ಬರ್ತಾರೆ ಕೆಲವು ಪೇಷಂಟ್, ನನಗೆ ಮೋಷನ್ನೇ ಹೋಗ್ತಾ ಇಲ್ಲ ಮೇಡಮ್ ಅಂತ, ಮೋಷನಿಗೆ ಮಾತ್ರೆ ಕೊಟ್ಟು ಕಳಿಸೋದು ಇಲ್ಲ. ಗರ್ಭಕೋಶದಲ್ಲಿ ದೊಡ್ಡ ಇದು ಯಾವುದು ಫೈಬ್ರಾಯ್ಡ್ ಗಡ್ಡೆ ಇದ್ರೆ ಅದು ಮೋಷನ್ ಮಾಡುವ ಜಾಗದ ಮೇಲೆ ಒತ್ತಿ ಕೂಡ ಮೋಷನ್ ಆಗುದಿಲ್ಲ. ಹಾಗಾಗಿ ನಾವು ಸ್ಕ್ಯಾನಿಂಗ್ ಕೂಡ ಮಾಡಿಸ್ಲಿಕ್ಕೆ ಹೇಳ್ತೇವೆ ಕೆಲವರಲ್ಲಿ, ಗೊತ್ತಾಯ್ತಾ? ಹಾಗೆ ನೀವು ಕೇಳಿದ ಕ್ವೆಶನ್, ಈಗ ಈ ಕ್ಯಾನ್ಸರ್ ಗಡ್ಡೆಗಳು ಇದ್ದಾಗ ಅದನ್ನು ನಾವು ಸ್ಕ್ಯಾನ್ ಮಾಡಿಯೇ ಅದನ್ನು ಡಿಟೆಕ್ಟ್ ಮಾಡಬೇಕು. ನಾನು ಆಗಲೇ ಹೇಳಿ, ತುಂಬ ಅಧಿಕ ಬ್ಲೀಡಿಂಗ್ ಹೋಗ್ತಾ ಉಂಟು, ಬರೀ ಬ್ಲೀಡಿಂಗ್ ಹೋಗ್ತಾ ಇದ್ದರೆ ಓಕೆ. ಬ್ಲೀಡಿಂಗ್ ಹೋಗುವಾಗ ರಕ್ತ ಕಡಿಮೆ ಆಯಿತು, ಅಥವಾ ಪೇಷಂಟ್ ತಲೆ ತಿರುಗಿ ಬಿದ್ದ, ಅಥವಾ ಅದಕ್ಕೆ ಸಾಂದರ್ಭಿಕವಾಗಿ ಅದಕ್ಕೆ ಮ್ಯಾಚ್ ಆಗುವಂತಹ ಲಕ್ಷಣಗಳಿದ್ದಾಗ, ಅಲ್ಲಿ ಮ್ಯಾಚ್ ಆಗುವಂತಹ ಲಕ್ಷಣಗಳು ಅಲ್ಲಿದ್ದಾಗ ನಾವು ಆ ಗರ್ಭಕೋಶ ತೆಗಿಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೇವೆ. ಸುಮ್ಮನೆ ಗರ್ಭಕೋಶವನ್ನು ತೆಗೆಯುವ ಅವಶ್ಯಕತೆ ಇಲ್ಲ. 2-3 ಗಡ್ಡೆ ಉಂಟಂದು ಕೂಡ ತೆಗೆಸುವ ಅವಶ್ಯಕತೆ ಇಲ್ಲ. ಆ ಗಡ್ಡೆಯ ಪ್ರಮಾಣ ಎಷ್ಟು, ಆ ಗಡ್ಡೆಯಿಂದ ಏನಾದರೂ ಬೇರೆ ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ ಅಂತ ಅಂದಾಗ ಮಾತ್ರ ನಾವು ಗರ್ಭಕೋಶವನ್ನ ಫುಲ್ ಆಗಿ ತೆಗಿಬೇಕಾ, ಪಾರ್ಷಿಯಲ್ ಆಗಿ ತೆಗಿಬೇಕಾ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಒಂದು ಸತಿ ಗರ್ಭಕೋಶ ತೆಗೆದ ಮೇಲೆ ಹೆಂಗಸರಿಗೆ ಅನೇಕ ಕಾಯಿಲೆಗಳು, ಒಂದು ಮಾನಸಿಕವಾಗಿ ಕೂಡ ಅವಳು ಖಿನ್ನತೆಗೊಳಗಾಗಿ ಕೂಡ ಆ ರೀತಿ ಆಗುವಂಥ ಸಾಧ್ಯತೆಗಳಿರ್ತದೆ. ಮತ್ತು ಕೆಲವೊಂದು ಹಾರ್ಮೋನ್ಗಳು ರಿಲೀಸ್ ಆಗದೇ ಇದ್ದಾಗ ಬೇಗ ಈ ನಮ್ಮ ನಾಳಗಳಲ್ಲೆಲ್ಲ ಕೊಲೆಸ್ಟ್ರಾಲ್ಗಳೆಲ್ಲ ತುಂಬಿಕೊಂಡು ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳಾಗಿರ್ಬೋದು. ನೀವು ನೋಡಿ, ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಕಡಿಮೆ ಗಂಡಸರಿಗೆ ಕಂಪೇರ್ ಮಾಡಿದರೆ, ಯಾಕಂದರೆ ನಮಗೆ ದೇವರು ಅಂಥದ್ದೊಂದು ಕೆಪಾಸಿಟಿ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಕೂಡ ನೀವು ಅನಾಲಿಸಿಸ್ ಮಾಡ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲರಿಗೂ ಕೂಡ ಗರ್ಭಕೋಶ ತೆಗೆಸುವ ಅವಶ್ಯಕತೆನೇ ಇರುವುದಿಲ್ಲ. ಸಮಸ್ಯೆ ಬಂದಾಗ, ಸಮಸ್ಯೆಗೆ ಆ ಸಮಸ್ಯೆ ಗರ್ಭಕೋಶದಲ್ಲಿ ಗಡ್ಡೆ ಇದ್ದು ಅದಕ್ಕೆ
ಬ್ಲೀಡಿಂಗ್ ಸಮಸ್ಯೆ ಇದ್ದು ಈಚೆ ಬದಿಯಿಂದ ರಕ್ತ ಕಡಿಮೆ ಆಗ್ತಾ ಉಂಟಂದಾಗ ಮಾತ್ರ ತೆಗಿತಾರೆ, ಅಥವಾ ಅವರ ದಿನನಿತ್ಯ ಕಾರ್ಯವನ್ನು ಅವರಿಗೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ತೆಗಿತಾರೆ. ಹಾಗಾಗಿ ಅದಕ್ಕೆ ಏನು ಕಾರಣ ಅಂತ ತಿಳ್ಕೊಂಡು ನಾವು ಹೆಜ್ಜೆ ಇಡ್ತೇವೆ. ಈಗ ಇದೇ ಕಾರಣವೇ ನನಗಲ್ಲಿ 1 ವರ್ಷ 3 ತಿಂಗಳಾಯ್ತು. ಗರ್ಭಕೋಶ ತೆಗಿಲಿಕ್ಕಾಗೋದಿಲ್ಲ, ಒಂದು ಮೂತ್ರಕೋಶದ ಮೇಲೆ ಒತ್ತಡದಿಂದ ಮೂತ್ರನಾಳ ಸ್ಟೆಂಟ್ ಹಾಕಿದೆ. ಕರೆಕ್ಟ್. ಮೋಷನ್ಗೆ ಹೋಗೋದು ತುಂಬಾ ಕಷ್ಟ. ಕರೆಕ್ಟ್. ಕೊನೆಗೆ ಉಪ್ಸ ಬಂತು. ನೋಡಿ ಒಂದಕ್ಕೊಂದು ಸಂಬಂಧ ಎಲ್ಲಿಂದ ಅಂತ. ಉಪ್ಸ ಬಂದ ಕೂಡಲೇ ನಾವಿಲ್ಲ ಆದರ್ಶ ನರ್ಸಿಂಗ್ ಹೋಮಿಗೆ ಹೋಯ್ತು. ಅಲ್ಲೆಲ್ಲ ಟೆಸ್ಟ್ ಮಾಡಿ ನೋಡುವಾಗ ಅವರು ಉಪ್ಸ ತಡೀಲಿಕ್ಕಾಗಲಿಲ್ಲ. ಲಾಸ್ಟಿಗೆ ಆಕ್ಸಿಜನ್ಗೆ ಹೋದ್ವತ್ತೆ ನನಗೆ ಆಗೋದಿಲ್ಲ, ನಿಂತದ್ದೊಂದು ಗೊತ್ತು, ಅಷ್ಟರೊಳಗೆ ಹಾರ್ಟ್ ಇದಾಯ್ತಂತೆ. ಕೊನೆಗೆ 12 ಗಂಟೆ ತನಕ ನಂಗೆ ಜೀವ ಇರಲಿಲ್ಲ. ಕೊನೆಗೆ ಮಾರನೇ ದಿನ ಮಣಿಪಾಲಕ್ಕೆ ಹೋಗಿ ಅಲ್ಲೆಲ್ಲ ಟೆಸ್ಟ್ ಮಾಡಿ ಮೂತ್ರನಾಳಕ್ಕೆ ಒಂದು ಕಡೆ ಪೈಪ್ ಹಾಕೋದು, ಒಂದು ಕಡೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಬೆನ್ನಿಂದನೇ ಕರೆಕ್ಷನ್ ಕೊಟ್ಟರು. ಕೊನೆ ಬಯೋಪ್ಸಿ ಅದೆಲ್ಲ ಆಯಿತು. ಕೊನೆಗೆ ಗರ್ಭಕೋಶದ ಗಡ್ಡೆ ಇತ್ತು ಅಂತೇಳಿ ಆಯಿತು, ತೆಗಿಲಿಕ್ಕೆ ಆಗೋದಿಲ್ಲ ಅಂದು 30 ರೇಡಿಯೇಷನ್ ಮಾಡಿದ್ರು, 5 ಬ್ರೇಕಿಥೆರಪಿ ಮಾಡಿದ್ರು. ಕೊನೆಗೆ ಕಂಪ್ಲೀಟ್ ಎಲ್ಲ ಗುಣ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸೈಡ್ ಎಫೆಕ್ಟ್ ಏನಂದರೆ ಸುಸ್ತು, ಮೂತ್ರದಲ್ಲಿ ಬ್ಲೀಡಿಂಗ್ ಹೋಗೋದು, ತಿಂಗಳು 2 ತಿಂಗಳಿಗೆ ಒಂದ್ಸಲ ಹೋಗೋದು, ಆಮೇಲೆ ಸುಸ್ತು, ರಕ್ತ ಉತ್ಪತ್ತಿ ಕಡಿಮೆ. ನೋಡಿದ್ರ, ಇವರದೊಂದು ಎಕ್ಸಾಂಪಲ್ ಇಂದ ನಮ್ಗೆ ಏನ್ ತಿಳಿತು, ಯಾವ ಚಿಕ್ಕ ಸಮಸ್ಯೆ ಆದ್ರೂ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮೋಷನ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಕೂಡ ಮೋಷನ್ ಮಾತ್ರೆ ತಗೊಂಡ್ಬಾರದು. ಈಗ ಎಲ್ಲಿಂದ ಮೆಡಿಕಲ್ ಇಂದ ತಗೊಳ್ಳೋದು, ಮೋಷನ್ ಹೋಗ್ತಿಲ್ಲ, ಯಾವುದೊಂದು ಡಾಕ್ಟರ್ ಹತ್ರ ಹೋಗೋದು, ಮಾತ್ರೆ ತಗೊಳ್ಳೋದು. ನಮ್ಗೆ ಏನ್ ಸಮಸ್ಯೆ ಇಲ್ಲ. ಈಗ ನಾವು ಸ್ಕ್ಯಾನಿಂಗ್, ಎಷ್ಟು ಪೇಷಂಟ್ ಬರ್ತಾರೆ, ಅಗತ್ಯ ಇವರಿಗೆ ಸ್ಕ್ಯಾನಿಂಗ್ ಮಾಡಿ ಅಂದ್ರೆ ಮಾಡುದಿಲ್ಲ. ಅದು ನಮಗೊಂದು ಮೋಷನ್ ಹೋಗೋದಿಲ್ಲ ಅಷ್ಟೇ, ಅದಕ್ಕೆ ಅಂತ ಸ್ಕ್ಯಾನಿಂಗ್ ನೀವು ಬರೆಯುವುದು. ಈ ರೀತಿಗೆ ಎಷ್ಟೋ ಜನ ಬರ್ತಾರೆ. ಹಾಗಾಗಿ ಒಬ್ಬ ಡಾಕ್ಟರ್ ಏನು ಹೇಳ್ತಾನೆ ಅದೇ ಒಬ್ಬ ಇನ್ಫ್ಲೂಯೆನ್ಸರ್ಸ್ ಹೇಳಿ, ನಮ್ಗೊಂದು ಇದು ಮಾಡ್ಬೇಕು, ಪಕ್ಕದ ಮನೆಯವ್ರು ಹೇಳಿ, ಡಾಕ್ಟ್ರೆ ನಮ್ಗೊಂದು ಸ್ಕ್ಯಾನಿಂಗ್ ಮಾಡಿ. ಅಲ್ಲ ಮಾರೆ, ನಿಮ್ ಸ್ಕ್ಯಾನಿಂಗ್ ಬೇಡ, ಅಗತ್ಯ ಇಲ್ಲ ಮಾಡಿ ಅವ್ರು ನಮ್ಮ ಪಕ್ಕದ ಮನೆ ಶೋಭಕ್ಕ ಮಾಡಿಸಿದ್ರೆ ನನ್ಗೊಂದು ಮಾಡಿ, ಅವ್ರಿಗೆ ಹಿಂಗೆ ಆಯ್ತಂಬ್ರಿ ಅಂತ ಡಾಕ್ಟರ್ಸ್ ಹೇಳೋದನ್ನ ದಯಮಾಡಿ ಅವರ ಮೇಲೆ ವಿಶ್ವಾಸ ಇಟ್ಟು ಅದನ್ನ ನೀವು ಪರಿಪಾಲಿಸಿದ್ರೆ ವರ್ಷಕ್ಕೆ ಒಂದ್ಸತಿ ಡಾಕ್ಟರ್ ನೋಯ್ ಹಾಯ್ ಅಂತ ಹೇಳಿ ಬನ್ನಿ, ಏನಾಗುದಿಲ್ಲ. ಅವ್ರ ಒಂದು 100 ರೂಪಾಯಿ ಹೊತ್ತಷ್ಟೇ. ಕಡಿಮೆ ಆದ್ರಿಂದ ಮೋಷನ್ನಲ್ಲಿ ರಕ್ತ ಹೋಗುತ್ತೆ ಅಂದ್ರೆ ಅದಕ್ಕೂ ಟೆಸ್ಟ್ ಮಾಡಿದ್ರು, ಬಾಯಲ್ಲಿ ಹಿಂದೆ ಎಲ್ಲ, ಅದರಲ್ಲೂ ಏನಿಲ್ಲ ಅಂತ ಆಯ್ತು. ಕೊನೆಗೆ ಗುದನಾಳದಲ್ಲಿ ಬಯೋಪ್ಸಿ ಮಾಡಿದ್ರು, ಅದರಲ್ಲೂ ಏನಿಲ್ಲ ಅಂತ ಆಯ್ತು. ಅದೆಲ್ಲ ರಕ್ತ ಉತ್ಪತ್ತಿ ಕಡಿಮೆ ಆಗೋದು, ಅದಾದವಾಗ ಸುಸ್ತಾಗೋದು. ಹೌದು. ಕೆಲವು ಸತಿ ರೇಡಿಯೇಷನ್ ಥೆರಪಿಯಿಂದ ಕೂಡ ಆ ರಕ್ತದ ಸೆಲ್ಸ್ ಏನುಂಟಲ್ಲ ಕಡಿಮೆ ಕುಂಠಿತ ಕೆಲವೊಮ್ಮೆ. ಹಾಗಾಗಿ ಒಂದಕ್ಕೊಂದು ಸಂಬಂಧ, ಪ್ರತಿಯೊಂದು ಕೂಡ ಒಂದಕ್ಕೊಂದು ಸಂಬಂಧ. ಏನ್ ಹೇಳ್ತೇವೆ ನಾವು, ತೆಗಿಲಿಕ್ಕಾಗದೇ ಇರುವ ಕಾರಣದಿಂದ ರೇಡಿಯೇಷನ್ ಮಾಡಿದ್ರು. ಅದು 30 ರೇಡಿಯೇಷನ್ ಮಣಿಪಾಲದಲ್ಲಿ ಮಾಡ್ಕೊಂಬಂತ. ಕೊನೆಗೆ 5 ಬ್ರೇಕಿ, ಆ ಬ್ರೇಕಿ ಮಾತ್ರ ಜೀವ ಹೋಗಿದ್ದು. ಉದಾಹರಣೆಗೆ ಇವರನ್ನೇ ನೋಡುವಾಗ 30 ರೇಡಿಯೇಷನ್ ಮಾಡಿದವ್ರ ತರ ಇಲ್ವೇ ಇಲ್ಲ ಇವರು ಅಲ್ವಾ? ಯಾಕೆ ಇಲ್ಲ? ನಾನಾಗ್ಲೇ ಹೇಳಿದಾಗೆ ಆತ್ಮ, ಇಂದ್ರಿಯ, ಒಂದು ಕಾರಣ ನಾನು ಆಗ್ಲೇ ಹೇಳಿದೆ. ಅದಕ್ಕೆ ಸ್ವಸ್ಥ ಪುರುಷನ ಲಕ್ಷಣ ಹೇಳಿದ ನಾನು, ಸಮದೋಷ ಸಮಗ್ನಿಷ್ಠ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯವಿಧೀಯತೆ ಅಂತ. ಈಗ ನಮ್ಮ ಮನೆಯೊಳಗೆ ಅವಳದು 8 ಕಿಮೋತದೆ. ಇಟ್ ಈಸ್ ಬಿಕಾಸ್ ಆಫ್ ಸ್ಟೇಜ್ 3ನೇ ಸ್ಟೇಜ್ ಅಂತ ನೋಡಿ, ಕಂಪ್ಲೀಟ್ ಗುಣ ಆಗಿದೆ. ಅದೇ ಇಟ್ ಈಸ್ ಬಿಕಾಸ್ ಆಫ್ ದ ಇಂಟರ್ನಲ್ ವಿಲ್ ಪವರ್. ನಮ್ದು 2ನೇ ಸ್ಟೇಜ್. ಅನಸ್ತೇಷಿಯಾ ಕೊಡ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾಯಿತು ಅಂತ ಆಯ್ತಾ. ಅಂತೂ ಕೊನೆಗೂ ಅನಸ್ತೇಷಿಯಾ ಕೊಟ್ಟು ಬ್ರೇಕಿಥೆರಪಿ ಎಲ್ಲದು ಆಯ್ತು. ಎಷ್ಟು ಉಂಟು ಅಷ್ಟು ಪ್ರಯೋಗಗಳು ನಡೆದಿದೆ, ಪರವಾಗಿಲ್ಲ. ಬಟ್ ನಿಮ್ಮ ವಿಲ್ ಪವರೇ ನಿಮ್ಮನ್ನ ಹೊರಗೆ ಕರ್ಕೊಂಡು ಬಂದದ್ದು ಅಲ್ವಾ? ಸದ್ಗುರುಗೆ ರೀಸೆಂಟ್ ಆಗಿ ಒಂದು ಬ್ರೈನ್ಗೆ ಪ್ರಾಬ್ಲಮ್ ಆಗಿ ಅವ್ರು ನೋಡಿ ಓಡಾಡ್ಕೊಂಡಿದ್ದಾರೆ ಆರಾಮ್ಸೆ. ಅಂದ್ರೆ ಏನೇ ಕಷ್ಟಗಳು ಮನುಷ್ಯರಿಗೆ ಬರ್ತದೆ, ಪ್ರಾಣಿಗಳಿಗೂ ಕಷ್ಟಗಳು ಬರ್ತದೆ, ಗಿಡ ಮರಕ್ಕೂ ಕಷ್ಟಗಳು ಬರ್ತದೆ. ಅವುಗಳಿಗೆ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಮನುಷ್ಯರಲ್ವಾ, ನಾವು ಹೇಳ್ತೇವೆ. ಆದ್ರೆ ಅದನ್ನ ಯಾವ ರೀತಿ ನಾವು ತಗೊಂಡು ಹೋಗ್ತೇವೆ ಅದು ಇಂಪಾರ್ಟೆಂಟ್. ನಾವು ಅದನ್ನ ಕಷ್ಟ ಅಂತ ನಾವು ತಗೊಳ್ತಾ ಹೋದ್ರೆ ಅದು ಕಷ್ಟವೇ. ಕಷ್ಟ ಎಲ್ಲರಿಗೂ ಬರ್ತದೆ. ಅದನ್ನು ಯಾವ ರೀತಿಯಲ್ಲಿ ನಾವು ಸೊಲ್ಯೂಷನ್, ಯಾವುದಕ್ಕೆ ಕೂಡ ಸೊಲ್ಯೂಷನ್ ಇಲ್ದಿರೋ ಸಮಸ್ಯೆಗಳಿಲ್ಲ ಅಲ್ಲ ಪ್ರಪಂಚದಲ್ಲಿ. ಸೊಲ್ಯೂಷನ್ ಅನ್ನು ನಾವು ಹುಡ್ಕೊಳ್ಬೇಕಷ್ಟೆ. ಅದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಅಥವಾ ನಮ್ಮ ಜೀವನದ ಎಲ್ಲ ರೀತಿ ಸಮಸ್ಯೆಗಳಾಗಿರ್ಬೋದು. ಯಾವ ರೀತಿ ಪರಿಹಾರ ಹುಡ್ಕೊಳ್ಬೇಕು ಅಂತ ನಾವು ಅದನ್ನು ಯೋಚನೆ ಮಾಡಿದಾಗ ಮಾತ್ರ ಅದಕ್ಕೊಂದು ಸೂಕ್ತ ದಾರಿ ಸಿಗ್ತದೆ. ನಾವು ಆರೋಗ್ಯವಾಗಿರ್ಬೋದು, ಸಮಾಜ ಕೂಡ ಆರೋಗ್ಯವಾಗಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ನೀವೀಗ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಹೇಳಿದ್ರು. ಹೌದು.
ಈಗ ದೇಹದಲ್ಲಿ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಬರುತ್ತೆ. ಹೌದು. ಈಗ ಕೆಲವರು ನಮ್ಮ ಫ್ರೆಂಡೇ ಒಬ್ರು 1 ತಿಂಗಳ ಹಿಂದೆವರೆಗೆ ನನ್ನ ಜೊತೆ ಬಂದು ಮಾತಾಡಿ ಎಲ್ಲ ಮಾಡಿದ್ರು. ಒಂದು 15 ದಿವಸ ಹಿಂದೆ ಬಿಟ್ಟು ಅವ್ರ ಗಂಡ ಹೇಳ್ತಾರೆ, ನಿಮ್ಮ ಸುಧಾ ಮೇಡಮ್ ಇಲ್ಲ. ನೋಡಿ, ಅವರಿಗೆ ಗೊತ್ತೇ ಇಲ್ಲ. ಹೌದು, ಒಂದು ಕ್ಯಾನ್ಸರ್ ಬರುವಂತಹ ಒಂದು ಸಾಮಾನ್ಯ ಲಕ್ಷಣಗಳು ನಮ್ಮಲ್ಲಿ ಏನು ಕಾಣ್ತಾ ಇಲ್ಲ. ಕೆಲವರಿಗೆ ಯಾಕೆ ಗೊತ್ತಾಗುದಿಲ್ಲ ಅಂತ ಹೇಳಿದ್ರೆ ಅವರ ಅನುವಂಶಿಕವಾಗಿ ಇರ್ತದೆ. ಈಗ ನಾನು ಆಗ್ಲೇ ಹೇಳಿದೆ, ಅವರ ಅನುವಂಶಿಕವಾಗಿ ಇದ್ದದ್ದಿದೆ ಹಿಸ್ಟ್ರಿ. ನಾನು ಅವರ ಅಪ್ಪ ಅಮ್ಮನಿಗೆ ಇರ್ಬೇಕಂತಿಲ್ಲ, ಅವರ ಮಾವನಿಗಿದ್ದಿರ್ಬೋದು, ಅವರ ಅಜ್ಜನಿಗಿದ್ದಿರ್ಬೋದು, ಯಾರಿಗೋ ಇದ್ದಿರ್ಬೋದು ಕ್ಯಾನ್ಸರ್. ಅದನ್ನ ಅವರು ಸಣ್ಣ ನಾನು ಆಗ್ಲೇ ಹೇಳಿದಾಗ ಇವ್ರು ಏನ್ ಹೇಳಿದ್ರು, ಈಗ ಮೋಷನ್ ಹೋಗ್ತಾ ಇರಲಿಲ್ಲ ಅಂತ ಫಸ್ಟ್ ಎಣಿಸಿದ್ರು, ಮೂತ್ರ ಹೋಗ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡಿದ್ರೆ ನಾವು ಸಣ್ಣ ಸಣ್ಣ ಕೆಲವೊಂದು ವಿಷಯಗಳು ನಾವು ಎಲ್ಲದಕ್ಕೂ ಕೂಡ ಗ್ಯಾಸ್ಟ್ರಿಕ್ ಅಂತ ಅಲ್ಲಿ ಲಾಸ್ಟಿಗೆ ನೋಡುವಾಗ ಹೊಟ್ಟೆಯಲ್ಲಿ ಹುಣ್ಣಾಗಿರ್ತದೆ, ಕ್ಯಾನ್ಸರ್ ಆಗಿರ್ತದೆ. ಗ್ಯಾಸ್ಟ್ರಿಕ್ ಮಾರೆ ಬಾಡಿ ಲಕ್ಷಣ ಇದೆ, ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇರ್ತಾನಲ್ಲ, ಅದೇ ಅವನು ಹೋಗಿ ಟೆಸ್ಟ್ ಮಾಡಿಸಿರುದಿಲ್ಲ. ಅವನು ಹೋಗಿ ಆ ಸಿಂಟಮ್ಸ್ ಅನ್ನ ಚಿಕ್ಕ ಸಿಂಟಮ್ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡಿರ್ತಾನೆ. ಅವರಿಗೆ ಆ ಸೂಚನೆ ಬಂದಿರ್ತದೆ, ಒಂದೇ ತುಂಬಾ ಸುಸ್ತಾಗ್ತಾನೆ ಇರ್ಬೋದು ಅವರಿಗೆ. ದಿನಕ್ಕೆ ಪ್ರತಿ ಸತಿ ಎಷ್ಟೊತ್ತಿಗೆ ನೋಡಿದ್ರೆ ಸುಸ್ತು ಅಥವಾ ವೆಯ್ಟ್ ಲಾಸ್ ಆಗಿದ್ದನ್ನ ನೋಡ್ಬೋದು. ಕೂದಲು ಅದಕ್ಕಿಂತ ನಾರ್ಮಲ್ಗಿಂತ ಜಾಸ್ತಿ ಕೂದಲು ಉದುರ್ತಾ ಹೋಗಿರ್ಬೋದು, ಅಥವಾ ಅವನ ದೇಹದ ಶರೀರದಲ್ಲಿ ಬದಲಾವಣೆಗಳಾಗ್ಬೋದು, ತೂಕ ಜಾಸ್ತಿ ಆಗ್ಬೋದು, ತೂಕ ಕಮ್ಮಿ ಆಗ್ಬೋದು. ಈ ರೀತಿಯಾಗಿ ನಮ್ಮಲ್ಲಿ ಸಡನ್ ಚೇಂಜಸ್ ಆದ್ರೆ ಅಥವಾ ಗ್ರಾಜುವಲ್ ಚೇಂಜಸ್ ಆದ್ರೆ, ಈಗ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಇಷ್ಟಿರ್ತಾನೆ, ಒಂದು 2 ತಿಂಗಳಲ್ಲಿ ನೋಡುವಾಗ ಅವನು 20 kg ಕಡಿಮೆ ಆಗುದೇ ಇಲ್ಲ. ಒಬ್ಬ ವ್ಯಕ್ತಿ ಒಂದು ತಿಂಗಳಲ್ಲಿ 20 kg ಏನೋ ಒಂದು ಕಾಯಿಲೆ ರನ್ ಆಗ್ತಾ ಉಂಟು, ಏನದು ಅಂತ ಹೋಗಿ ಒಂದು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಏನಿಲ್ಲ ಮಾರಿ ಕಂಡು ಬಂದಾಗ ನಾವು ಹೋಗ್ಲೇಬೇಕು. ಪ್ರತಿಯೊಂದನ್ನ ನಾವು ಅದೇ ಹೇಳಿದ ಹಾಗೆ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಓದಬಾರ್ದು. ನಮ್ಮನ್ನ ನಾವು ಅದಕ್ಕೆ ನಾನು ಹೇಳುದು, ನನಗೆ ಫಸ್ಟ್ ನಾನು ಆದ್ಯತೆ ಕೊಡ್ಬೇಕು, ಉಳಿದದಕ್ಕೆಲ್ಲ ಮಾತು. ನೀವು ಗಂಡನಿಗೆ ಹುಷಾರಿಲ್ಲದ್ರೆ ಕರ್ಕೊಂಡು ಹೋಗ್ತೀರಿ, ಮಕ್ಕಳಿಗೆ ಹುಷಾರಿಲ್ಲದೆ ಕರ್ಕೊಂಡು ಹೋಗ್ತೀರಿ, ನಿಮ್ಗೆ ಹುಷಾರಿಲ್ದಿದ್ರೆ ಕಷಾಯ ಮಾಡಿ ಕುಡಿತೀರಿ ಅಲ್ವಾ? ಏನಿಲ್ಲ, ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ ಅಲ್ವಾ? ಮತ್ತೆ ಹೇಳ್ತೀರಿ, ನನ್ನನ್ನೊಂದು ಯಾರು ಕೇಳೋದೇ ಇಲ್ಲ, ನನ್ನ ಮನೆಯಲ್ಲಿ ಯಾರು ಕೇಳೋರಿಲ್ಲ, ನಾನೊಬ್ಳು ಯಾರಿಗೆ ಬೇಡ ಅಂತ. ನಮ್ಮ ನೋವನ್ನೆಲ್ಲ ನಾವೇ ತಿನ್ಕೊಂಡು ಗಂಡ ಮಕ್ಕಳು ಮನೆ ಅಂತೇಳಿ ಒದ್ದಾಡಿ ಲಾಸ್ಟಿಗೆ ನಮ್ಗೆ ಆಗೋದಿಲ್ಲ ಅಂದವಾಗ ಆಗೋದೇ ಇಲ್ಲ ಅನ್ನುವಾಗ ಆಯ್ತು. ಅದಕ್ಕೆ ಕನ್ಸಲ್ಟೆನ್ಸ್ ಇರಲಿಲ್ಲ ನನಗೊಂದು ಕಾಯಿಲೆ ಬರ್ತದೆ ಅಂತ ಹೇಳಿ. ಆದ್ರೆ ನೀವು ಕಾಯಿಲೆ ಬಂದವ್ರ ತರ ಇಲ್ಲ, ನೀವು ಆರಾಮಲ್ಲಿ ಇದ್ದೀರಿ, ಏನ್ ತೊಂದ್ರೆ ಇಲ್ಲ, ಫುಲ್ ಆಕ್ಟಿವ್ ಅಂಡ್ ಎನರ್ಜೆಟಿಕ್ ಆಗಿದ್ದೀರಿ. ಬಿಟ್ರೆ ಈಗ ಓಡ್ತೀರಿ ನೀವು PT ಉಷಾ ಅಂತಾರ, ಏನ್ ತೊಂದ್ರೆ ಇಲ್ಲ, ಗಟ್ಟಿ ಇದ್ದೀರಿ. ಅದನ್ನ ನಾವು ಆಗಿ ಹೋಯ್ತು, ಅದರ ಬಗ್ಗೆ ಚಿಂತನೆ ಮಾಡಿ ಪ್ರಯೋಜನ ಇಲ್ಲ. ಇನ್ನೇನಾಗ್ಬೇಕು, ನೀವು ನಿಮ್ಮಿಂದ ಕಾರ್ಯಗಳು ಆಗ್ಲಿಕ್ಕೆ ಉಂಟು ಯೂನಿವರ್ಸಿಟಿಯಲ್ಲಿ, ಅದಕ್ಕೆ ನಿಮ್ಮನ್ನು ಉಳಿಸಿದ್ದಾನೆ ದೇವರು. ನಿಮ್ಮಿಂದ ಎಷ್ಟು ಒಳ್ಳೇದಾಗ್ಲಿಕ್ಕೆ ಆಗ್ತದೆ ಅಷ್ಟನ್ನು ಮಾಡ್ತಾ ಹೋಗುದು ಅಷ್ಟೇ. ಜೀವನ ಅಷ್ಟೇ, ಇರುವಷ್ಟು ದಿನ 4 ಜನರಿಗೆ ಉಪಕಾರಿಯಾಗಿ ಬದುಕಬೇಕೇ ಹೊರತು ನಾವು ನಮ್ಮಿಂದ ಯಾರಿಗೂ ಕೂಡ ಯಾವ ರೀತಿಯಾಗಿ ತೊಂದರೆ ಆಗದೆ ಇರೋ ಹಾಗೆ ಇದ್ರೆ ಆಯ್ತು. ಆದ್ರೆ ಅವತ್ತಿನ ಇವತ್ತಿನವರೆಗೂ ನನಗೆ ಆ ಕಾಯಿಲೆ ಬಗ್ಗೆ ಚೂರು ತಲೆಯೇ ಇಲ್ಲ. ಯಾರ್ಯಾರು ಹೇಳಿದ್ರೆ ಅಯ್ಯೋ ಇವಳಿಗೆ ಹೊರಗಡೆ ಬಂದ್ರೆ ಇವಳಿಗೆ ಹುಷಾರಿಲ್ಲ, ಇವಳಿಗೆ ಹೇಗಾಗಿತ್ತು ಹಾಗಾಗಿತ್ತು ಅಂತೇಳಿ ಹೇಳ್ತಾರೆ ಅನ್ನೋದು ಒಂದು ಉಂಟು ಅಷ್ಟೇ. ಬಿಟ್ರೆ ಹೇಳಿ, ಮತ್ತೆ ನನಗೆ ಅದ್ರ ಹೇಳಿ, ನೀವು ಅದನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ, ಹೇಳಿ. ಅದರಿಂದ ಗೆದ್ದು ಬಂದದ್ದು ನೀವಲ್ಲ, ಅದನ್ನ ಅವ್ರು ಹೇಳುವವರು ಅವರಿಗೆ, ನೀವು ಅದನ್ನ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಅದನ್ನ ಮೀರಿ ಬಂದವ್ರು, ನಿಮ್ಗೆ ಅದರದ್ದು ಕಷ್ಟ ಗೊತ್ತುಂಟು, ಅವರಿಗೆ ಹೇಳಿ ಗೊತ್ತುಂಟೇವೆ, ನಾವು ಅದನ್ನ ಅನುಭವಿಸಿ ಗೊತ್ತಿರುವುದಿಲ್ಲ. ಹಾಗಾಗಿ ಅಂತವರ ಬಗ್ಗೆ ನೀವು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಡಾಕ್ಟರ್, ಈಗ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆದ್ರೆ ಮಾತ್ರ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತಾ ಅಥವಾ ಇಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳುಂಟು. ಐರನ್ ಡಿಫಿಷಿಯನ್ಸಿ ಉಂಟು, ನೀವು ತಗೊಳ್ಳುವ ನ್ಯೂಟ್ರಿಷನ್ ಕಮ್ಮಿ ಆದ್ರೂ ಕೂಡ ರಕ್ತಹೀನತೆ ಆಗ್ಬೋದು, ಅಥವಾ ಪೈಲ್ಸ್ ಮೂಲಕ ನಮ್ಮ ಮೋಷನ್ ಆಗೋ ಜಾಗದಿಂದ ಹೋಗ್ತಾ ಇದ್ರೆ ಕೂಡ ಆಗಿರ್ಬೋದು. ಅನೇಕ ಕಾರಣಗಳಿವೆ, ವಿಟಮಿನ್ ಡಿಫಿಷಿಯನ್ಸಿಯಿಂದ ಕೂಡ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಕೂಡ ರಕ್ತ ಕಡಿಮೆ ಆಗ್ಬೋದು. ಬರೀ ಒಂದು ಮುಟ್ಟಾದ ಸಮಯದಲ್ಲಿ ಬ್ಲೀಡಿಂಗ್ ಹೋಗಿಯೇ ಕಡಿಮೆ ಆಗಬೇಕು ಅಂತ ಯಾವ ಕಾರಣ ಕೂಡ ಇಲ್ಲ. ಆಗಬಹುದು, ಮುಟ್ಟು ಬ್ಲೀಡಿಂಗ್ ಜಾಸ್ತಿ ಹೋಗಿ ಸಹ ಆಗ್ಬೋದು, ಅದು ಬಿಟ್ಟು ಕೂಡ ಬೇರೆ ಕಾರಣಗಳು ಉಂಟು.